ದೇವರ ಮಾತಿನಿಂದ ನಿರ್ಮಿತವಾಯ್ತಂತೆ. ಅಂದರೆ ದೇವ್ರ ಮಾತಲ್ಲಿ ಅಷ್ಟೊಂದು ಪವರ್ ಇದೆಯಾ, ಶಕ್ತಿ ಇದೆಯಾ ಬೇರೆ. ಆಗಾಗ ದೇವರು ಮಾತಾಡ್ತಾರೆ, ಅಂದರೆ ಗರ್ಜಿಸ್ತಾರೆ. ಹೇಗೆ ಗರ್ಜಿಸ್ತಾರೆ ಒಂದ್ಸರಿ ನೋಡೋಣ ವಚನದ ಮೂಲಕ. ಎಲ್ಲರೂ ಒಂದ್ಸರಿ ಒಂದು ವೇಳೆ ಬೇರೆ ನಿಮ್ಮ ಹತ್ರ ಬೈಬಲ್ ಗ್ರಂಥ ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ಏನೇನೋ ಡೌನ್ಲೋಡ್ ಮಾಡ್ಕೋತೀವಿ ಬೇರೆ. ಕೆಲಸಕ್ಕೆ ಬಾರದಂಥ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೋತೀವಿ. ನಾನು ನಿಮಗೆ ಹೇಳೋದೇನೆಂದರೆ, ಸತ್ಯವೇದ ಬೈಬಲ್ ಆಡಿಯೋ ಅಥವಾ ಬೈಬಲ್ ಗ್ರಂಥ, ಬೈಬಲ್ ಅಂತ ಹೊಡೀರಿ. ಅಥವಾ ಕನ್ನಡದವರಾದರೆ ಕನ್ನಡ ಬೈಬಲ್ ಹೊಡೀರಿ, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಬೈಬಲ್ ಹೊಡೀರಿ, ತೆಲುಗು ಆದರೆ ತೆಲುಗು ಹೊಡೀರಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಮಾತುಗಳು ಸತ್ಯವೇದ ಗ್ರಂಥದಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ. ಮತ್ತು ಈ ಮಾತು, ಇದರಲ್ಲಿ ಹೇಳಿದಂಥ ಮಾತು ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಈ ರೀತಿ ತಿಳಿಸಲ್ಪಡುವುದಿಲ್ಲ. ಇದು ನಿಜವಾದ ಮಾತು, ಸತ್ಯವಾದ ಮಾತು ನಾನು ಹೇಳ್ತಾ ಇರೋದು. ಈ ಮಾತು ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ತಿಳಿಸಲ್ಪಡುವುದಿಲ್ಲ. ಅಂಥ ಅದ್ಭುತವಾದ ಮಾತುಗಳಿವೆ. ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಆತನು ತನ್ನ ಶಕ್ತಿಯಿಂದ, ಅಂದರೆ ತಂದೆಯಾದ ಪರಮಾತ್ಮನು ತನ್ನ ಶಕ್ತಿಯಿಂದ, ಮತ್ತೊಬ್ಬರ ಸಹಾಯ ಇಲ್ಲ ಪ್ರೇರೆ. 1000 ಜನನೋ 1,00,000 ಜನನೋ ಅಥವಾ ಕೋಟಿ ಜನ ಸೇರಿಕೊಂಡು ಈ ಭೂಮಿ ಆಕಾಶ ಉಂಟು ಮಾಡ್ಕೊಂಡ್ರು ಅಂತ ಅಂದ್ಕೊಂಡು ಮಾಯದಲ್ಲಿ ಇದ್ದೀರೇನೋ. ಒಂದು ವೇಳೆ ಮಾಯದಲ್ಲಿ ಇದ್ದೀರೇನೋ, ಇಷ್ಟು ಬೆಟ್ಟಕ್ಕೆ ಒಬ್ಬ ಒಡೆಯ, ಇಷ್ಟು ಗ್ರಾಮಕ್ಕೆ ಒಬ್ಬ ಒಡೆಯ ಅಲ್ಲ. ತನ್ನ ಶಕ್ತಿಯಿಂದ ಒಬ್ಬನಿನ ಒಬ್ಬನೇ, ಮತ್ತೊಬ್ಬನ ಶಕ್ತಿ ಅಲ್ಲ, ತನ್ನಲ್ಲಿರುವಂಥ ಪ್ರಬಲವಾದ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ, ಮತ್ತೊಬ್ಬರ ಜ್ಞಾನ ಅಲ್ಲ, ಮತ್ತೊಬ್ಬರ ಹತ್ರ ಜ್ಞಾನ ತಗೊಬಂದಿಲ್ಲ ಪ್ರೇರೆ. ಏನ್ರಿ ಪ್ರೇರೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂಥ ಮಾತೇನೆಂದರೆ ಪ್ರೇರೆ, ಅನೇಕ ವರ್ಷಗಳಿಂದ ಯೇಸು ಕ್ರಿಸ್ತನು ಬಂದು ಬುದ್ಧ ಅವರ ಹತ್ರ ಬಂದು ಜ್ಞಾನವನ್ನು ಕಲಿತು ಹೋಗಿ ಉಪದೇಶ ಮಾಡಿದ್ರು ಇಸ್ರಾಯೇಲರಲ್ಲಿ. ಅದಕ್ಕೆ ಪ್ರಬಲ ಆದನು ಅಂತ ಅನೇಕರು ಪಾಪ ತಿಳಿಯದೆ ಮಾತನಾಡುವಂಥ ಮೂಢರೇ ಅನ್ಕೋಬೋದು. ಯಾರವರು? ತಿಳಿಯದೆ ಮಾತನಾಡುವಂಥ ಮೂಢರು. ಯೇಸು ಕ್ರಿಸ್ತನು ಇನ್ನೊಂದು ಕಡೆ ಹೋಗಿ ಜ್ಞಾನ ಕಲ್ತ್ಕೊಂಡ್ಬಂದವನು ಅಂತ ಹೇಳೋರು ಯಾರು? 12ನೇ ವರ್ಷದಲ್ಲೇ ಯೇಸು ಕ್ರಿಸ್ತನು 12ನೇ ವರ್ಷದಲ್ಲಿ ಹುಡುಗನಾಗಿದ್ದಾಗ ಆತನ ಮಾತುಗಳಿಗೆ ಉತ್ತರ ಕೊಡೋಕ್ಕಾಗಲಾರ್ದಂಥ ಮಹಾಜ್ಞಾನಿಗಳು, ಸದುಕಾಯರು, ಪರಿಸಾಯರು, ದೊಡ್ಡ ದೊಡ್ಡ ಶಾಸ್ತ್ರಿಗಳು ಈತನು ಹೇಗೆ ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಜ್ಞಾನದಿಂದ ಮಾತಾಡ್ತಾನಂತ ಆ ಶತಮಾನದಲ್ಲೇ ಆಶ್ಚರ್ಯಪಟ್ಟಿದ್ದಾರೆ. 12 ವರ್ಷದ ಹುಡುಗನಲ್ಲೇ ಮಾತಾಡುವಾಗ. ಅರ್ಥ ಆಯ್ತಾ? ಆತನ ಯಾರು ಅಂತ, ಆತನ ಜ್ಞಾನ ಎಂತ ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಅದ್ಭುತವಾದ ಸೃಷ್ಟಿ